ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2017ರಲ್ಲಿ ತೆರೆಕಂಡ ಡೌನ್ ರೇಂಜ್ ಎಂಬ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿ ಇರುತ್ತದೆ, ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಕಂಟ್ರಿ ಸೈಡ್ ರೋಡ್ನಲ್ಲಿ ಹೋಗುತ್ತಿರುವ ಒಂದು ಕಾರನ್ನು ನೋಡ್ತೀವಿ. ಹೀಗೆ ಆ ಕಾರ್ನ ಟೈರ್ನ ಕಡೆ ಚಿಕ್ಕ ಬ್ಲಾಸ್ಟ್ ಆಗಿ ಟೈರ್ ಪಂಚರ್ ಆಗುತ್ತದೆ. ಆಗ ಕಾರ್ ನಿಲ್ಲಿಸಿದ ಅವರು ಕಾರ್ನಿಂದ ಇಳಿದು ನೋಡ್ತಾರೆ. ಆಗ ನಮಗೆ ಕಾರ್ನಲ್ಲಿ ಇದ್ದವರೆಲ್ಲ ಪರಿಚಯವಾಗ್ತಾರೆ. ಅವರ ಹೆಸರು ಜೆಫ್, ಟಾಡ್ನ ಗರ್ಲ್ಫ್ರೆಂಡ್ ಆದ ಸರಾ, ಕೇರನ್, ಜುಡಿ ಹಾಗೂ ಎರಿಕ್. ಹೀಗೆ ರೋಡ್ನಲ್ಲಿ ಯಾವ ಕಾರ್ಗಳು ಅವರಿಗೆ ಕಾಣುವುದಿಲ್ಲ. ಆದರೂ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಅವರ ಬಳಿ ಮತ್ತೊಂದು ಟೈರ್ ಇರುತ್ತದೆ. ಆಗ ಜೆಫ್ ಟೈರ್ ಚೇಂಜ್ ಮಾಡಲು ಸಿದ್ಧನಾಗಿರುತ್ತಾನೆ. ಇತ್ತ ಆ ಜಾಗದಲ್ಲಿ ಸಿಗ್ನಲ್ ಕೂಡ ಸರಿಯಾಗಿ ಸಿಗುವುದಿಲ್ಲ. ಒಂದೊಂದು ಜಾಗದಲ್ಲಿ ಸಿಗ್ನಲ್ ಸಿಕ್ಕರೆ ಮತ್ತೊಂದು ಜಾಗದಲ್ಲಿ ಸಿಗ್ನಲ್ ಸಿಗುತ್ತಿರುವುದಿಲ್ಲ. ಹೀಗೆ ಎರಿಕ್ ಆ ಜಾಗವನ್ನು ನೋಡಲು ಹೊರಟರೆ ಬಿಸಿಲನ್ನು ತಾಳಲಾರದ ನಾಲ್ವರು ಕಾರ್ನ ಹಿಂದೆ ಕುಳಿತುಕೊಳ್ತಾರೆ. ಇತ್ತ ಟೈರ್ ಚೇಂಜ್ ಮಾಡುತ್ತಿರುವ ಜೆಫ್ಗೆ ಟೈರ್ನಿಂದ ಕೆಳಗೆ ಬಿದ್ದ ಬುಲೆಟ್ ಕಾಣುತ್ತದೆ. ಈ ಬುಲೆಟ್ನಿಂದ ಟೈರ್ ಪಂಚರ್ ಆಗಲು ಹೇಗೆ ಸಾಧ್ಯ ಎಂದು ಜೆಫ್ ಯೋಚನೆ ಮಾಡ್ತಾನೆ. ಇತ್ತ ಆ ನಾಲ್ವರಿಗೆ ಏನೋ ಶಬ್ದ ಕೇಳುತ್ತದೆ. ಏನೆಂದು ನೋಡಲು ಹೋಗಲು ಸಿದ್ಧರಾಗ್ತಾರೆ. ಏನೆಂದು ನೋಡಲು ಹೋದ ಟಾಡ್ಗೆ ರೋಡ್ನಲ್ಲಿ ಹೋಗುತ್ತಿರುವ ಟೈರ್ ಕಾಣುತ್ತದೆ. ಆಗ ಟಾಡ್ ಅದನ್ನು ತಡೆಯಲು ಓಡಿ ಹೋಗ್ತಾನೆ. ಆಗ ಸೆರಾ ಏನದು ಶಬ್ದವೆಂದು ಜೆಫ್ನ ಬಳಿ ಬರ್ತಾಳೆ. ಬಂದು ನೋಡಿದರೆ ಭಯಾನಕ ದೃಶ್ಯ ಅವಳ ಮುಂದೆ ಇರುತ್ತದೆ. ಅದೇನೆಂದರೆ ಜೆಫ್ನನ್ನು ಯಾರೋ ಗುಂಡಿಕ್ಕಿ ಭೀಕರವಾಗಿ ಕೊಂದು ಹಾಕಿರ್ತಾರೆ. ಇಂತಹ ದೃಶ್ಯವನ್ನು ಸೆರಾ ಭಯದಿಂದ ನೋಡುವಾಗ ಅವಳಿಗೂ ಯಾರೋ ಶೂಟ್ ಮಾಡ್ತಾರೆ. ಅದರಿಂದ ಸೆರಾಳ ಒಂದು ಕಣ್ಣು ಬುಲೆಟ್ನಿಂದ ದೊಡ್ಡ ಗಾಯವಾಗುತ್ತದೆ. ಇದನ್ನು ನೋಡಿದ ಅವರೆಲ್ಲ ತುಂಬ ಗಾಬರಿಯಾಗುವಾಗ ಸೆರಾಗೆ ಪುನಃ ಶೂಟ್ ಮಾಡ್ತಾರೆ. ಆಗ ಕೇರಿನ್, ಇಲ್ಲಿ ಯಾರೋ ಸ್ನೈಪರ್ ಕಿರುಚಿ ಹೇಳ್ತಾಳೆ, ಸ್ನೈಪರ್ ಇದ್ದಾನೆ ಎಂದು. ಆಗ ಅವರೆಲ್ಲ ಕಾರ್ನ ಹಿಂದೆ ಅಡಗಿಕೊಳ್ಳಲು ಹೋಗುವಾಗ ಒಂದೇ ಸಮನೆ ಫೈರಿಂಗ್ ನಡೆದು ಒಂದು ಬುಲೆಟ್ ಟಾಡ್ನ ಭುಜಕ್ಕೆ ಹೊಡೆಯುತ್ತದೆ. ಆದರೆ ಕಾರ್ನ ಹಿಂದೆ ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ತಾನೆ. ಇತ್ತ ಎರಿಕ್ಗೆ ಕಾರ್ನ ಹಿಂದೆ ಬರಲು ಆಗುವುದಿಲ್ಲ. ಹಾಗಾಗಿ ಎರಿಕ್ ಅಲ್ಲಿಯೇ ಇದ್ದ ಮರದ ಹಿಂದೆ ಅವಿತುಕೊಳ್ತಾನೆ. ಹೀಗೆ ಒಂದೇ ಸಮನೆ ಫೈರಿಂಗ್ ನಡೆದರೂ ಯಾರಿಗೂ ಏನೂ ಆಗುವುದಿಲ್ಲ. ಈ ಸಮಯದಲ್ಲಿ ಕಾರ್ನ ಕೆಳಗಿನಿಂದ ಜೋಡಿ ಜೆಫ್ನ ಭಯಾನಕ ಶವವನ್ನು ನೋಡಿಬಿಡ್ತಾಳೆ. ಅದರಿಂದ ಹೆದರಿದ ಜೋಡಿ ಅಲ್ಲಿಂದ ಓಡಿ ಹೋಗಲು ನೋಡಿದಾಗ ಸರಿಯಾದ ಸಮಯಕ್ಕೆ ಕೇರಿನ್ ಅವಳನ್ನು ತನ್ನ ಬಳಿಗೆ ಎಳೆದುಕೊಳ್ತಾಳೆ. ನಂತರ ತುಂಬಾ ಹೆದರಿದ್ದ ಜೋಡಿಗೆ ಧೈರ್ಯ ತುಂಬುತ್ತಾಳೆ. ಹಾಗೆಯೇ ಟಾಡ್ ಕೂಡ ಭುಜದ ಅತಿಯಾದ ನೋವನ್ನು ಅನುಭವಿಸುತ್ತಿರುತ್ತಾನೆ. ಅದೇ ಸಮಯಕ್ಕೆ ಅವರಿಗೆ ಸೆರಾಳ ನರಳಾಟ ಕೇಳುತ್ತದೆ. ಆಗ ಅವರಿಗೆ ತಿಳಿಯುತ್ತದೆ ಸೆರಾಗೆ ಇನ್ನೂ ಜೀವವಿದೆ ಎಂದು. ಹೀಗೆ ನೋಡುತ್ತಿದ್ದಂತೆ ಸೆರಾಳ ಪ್ರಾಣ ನಿಂತು ಹೋಗುತ್ತದೆ. ಅದರಿಂದ ಟಾಡ್ ತುಂಬ ನೊಂದುಕೊಂಡು ಕಿರುಚಾಡ್ತಾನೆ. ಹೀಗೆ ಅವರೆಲ್ಲ ತುಂಬ ಸಮಯ ಹಾಗೆಯೇ ಕಳೆಯುತ್ತಾರೆ. ಆಗ ಮರದ ಹಿಂದೆ ಇದ್ದ ಎರಿಕ್ ಅವರಿಗೆ ಕೂಗಿ ಹೀಗೆ ಹೇಳ್ತಾನೆ, ಎಷ್ಟು ಹೊತ್ತು ಹೀಗೆ ಇರುವುದು, ನಾವು ಕಾಡಿನ ಬಳಿಗೆ ಓಡಿ ಹೋಗೋಣ. ಆಗ ಆ ಶೂಟರ್ಗೆ ನಮ್ಮನ್ನು ಶೂಟ್ ಮಾಡಲು ಆಗುತ್ತಿಲ್ಲವೆಂದು ಕೂಗಿ ಹೇಳ್ತಾನೆ. ಈ ಮಾತನ್ನು ಕೇಳಿದ ಕೇರಿನ್ ಹೇಳ್ತಾಳೆ, ಆತ ವೇಗವಾಗಿ ಹೋಗುತ್ತಿದ್ದ ಕಾರ್ ಟೈರ್ಗೆ ಶೂಟ್ ಮಾಡಿದ್ದಾನೆ. ಇನ್ನು ನಾವು ಓಡಿ ಹೋದರೆ ನಮಗೆ ಅವನು ಶೂಟ್ ಮಾಡುವುದು ಖಂಡಿತ ಎಂದು ಹೇಳ್ತಾಳೆ. ಹಾಗಾಗಿ ಅಲ್ಲಿಂದ ಓಡಿ ಹೋಗುವ ಪ್ಲಾನ್ ಕ್ಯಾನ್ಸಲ್ ಆಗುತ್ತದೆ. ಹೀಗೆ ಇರಬೇಕಾದ ಟಾಡ್ಗೆ ಒಂದು ಜಾಗದಲ್ಲಿ ಸಿಗ್ನಲ್ ಸಿಗುವ ಸುಳಿವು ಸಿಕ್ಕಿ ಮೊಬೈಲಿಗೆ ಸೆಲ್ಫಿ ಸ್ಟಿಕ್ಕನ್ನು ಕನೆಕ್ಟ್ ಮಾಡ್ತಾನೆ. ಆಗ ಸಿಗ್ನಲ್ ಸಿಕ್ಕ ಕೂಡಲೇ ಪೊಲೀಸ್ಗೆ ಕಾಲ್ ಮಾಡಲು ಟ್ರೈ ಮಾಡ್ತಾನೆ. ಆದರೆ ಆ ಫೋನಿಗೂ ಕೂಡ ಆ ಸ್ನೈಪರ್ ಶೂಟ್ ಮಾಡಿ ಹಾಕ್ತಾನೆ. ಆಗ ಟಾಡ್ ಮತ್ತೊಂದು ಫೋನಿಗೆ ಹಾಗೆ ಮಾಡಲು ನೋಡ್ತಾನೆ. ಆಗ ಟಾಡ್ಗೆ ಒಂದು ಉಪಾಯ ಬಂದು ಅದನ್ನು ಅವರಿಗೆ ಹೀಗೆ ಹೇಳ್ತಾನೆ, ಕಾರ್ನ ಹಿಂದೆ ನಮಗೆ ಸಿಗ್ನಲ್ ಸಿಗುತ್ತದೆ. ಹಾಗಾಗಿ ನಾವು ಈ ಕಾರನ್ನು ಹಿಂದೆ ತಳ್ಳಬೇಕು. ಕಾರ್ ತಳ್ಳಿದರೆ ಕಿಲ್ಲರ್ಗೆ ನಾವು ಕಾಣುವುದಿಲ್ಲ. ಆಗ ಮಾತ್ರ ನಾವು ಪೊಲೀಸ್ಗೆ ಕಾಲ್ ಮಾಡಲು ಸಾಧ್ಯವೆಂದು ಹೇಳ್ತಾನೆ. ಆಗ ಕೇರಿನ್, ಈ ಕೆಲಸ ಡೇಂಜರಸ್, ಕಾರ್ ಈಗ ಡೌನಲ್ಲಿದೆ. ಈ ಸಮಯದಲ್ಲಿ ನ್ಯೂಟ್ರಲ್ ಹಾಕಿದರೆ ಕಾರ್ ಹಿಂದಕ್ಕೆ ಅಲ್ಲದೆ ಮುಂದಕ್ಕೆ ಹೋಗುತ್ತದೆ ಎಂದು ಹೇಳ್ತಾಳೆ. ಅದಕ್ಕೆ ಟಾಡ್, ಹೌದು, ಆದರೂ ನಾವೆಲ್ಲ ಸೇರಿ ಕಾರನ್ನು ಹಿಂದೆ ತಳ್ಳಲೇಬೇಕು. ಈಗ ಇರುವ ದಾರಿ ಅದೊಂದೇ ಎಂದು ಹೇಳಿದಾಗ ಅವರಿಬ್ಬರು ಒಪ್ಪಿಕೊಳ್ತಾರೆ. ನಂತರ ಟಾಡ್ ಕಾರನ್ನು ನ್ಯೂಟ್ರಲ್ಗೆ ಹಾಕಲು ಹೋದರೆ ಕೇರನ್ ಕಿಲ್ಲರ್ನ ಫೋಕಸ್ ಅನ್ನು ಚೇಂಜ್ ಮಾಡಲು ಪ್ರಯತ್ನ ಪಡ್ತಾಳೆ. ಜೂಡಿ ಬುಲೆಟ್ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಮತ್ತೊಂದು ಕಡೆ ವಿಡಿಯೋ ಮಾಡ್ತಾಳೆ. ಆಗ ಟಾಡ್ ನ್ಯೂಟ್ರಲ್ಗೆ ಹಾಕಲು ಹೋದಾಗ ಅದನ್ನು ತಿಳಿದುಕೊಂಡ ಶೂಟರ್ ಒಂದೇ ಸಮನೆ ಫೈರಿಂಗ್ ಮಾಡ್ತಾನೆ. ಅದರಿಂದ ಟಾಡ್ ಕಾರ್ನಿಂದ ಇಳಿದು ಬಿಡ್ತಾನೆ. ಆಗ ಜೂಡಿ ಬಳಿಯೂ ರೆಕಾರ್ಡ್ ಆಗಿದ್ದ ವಿಡಿಯೋ ತೋರಿಸ್ತಾಳೆ. ಅದರಿಂದ ಅವರಿಗೆ ಬುಲೆಟ್ ಬರುತ್ತಿರುವುದು ಒಂದು ಮರವೆಂದು ತಿಳಿಯುತ್ತದೆ. ಆಗ ನಮಗೆ ಮರದಲ್ಲಿ ಅವಿತು ಕುಳಿತಿರುವ ಕಿಲ್ಲರ್ ಆಗಿರುವ ಸ್ನೈಪರ್ ಕಾಣ್ತಾನೆ. ತುಂಬಾ ಸಮಯದ ನಂತರ ಟಾಡ್ ಪುನಃ ಕಾರನ್ನು ನ್ಯೂಟ್ರಲ್ಗೆ ಹಾಕಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗ್ತಾನೆ. ಈ ಬಾರಿ ಕಾರನ್ನು ನ್ಯೂಟ್ರಲ್ಗೆ ಹಾಕುತ್ತಾನೆ. ಹಾಗೆಯೇ ಶೂಟರ್ನಿಂದ ಟಾಡ್ನ ತೋಳಿಗೆ ಮತ್ತೊಂದು ಬುಲೆಟ್ ಹೊಡೆಯುತ್ತದೆ. ಅದರಿಂದ ಟಾಡ್ಗೆ ಕಾರನ್ನು ಹಿಂದಕ್ಕೆ ಎಳೆಯಲು ಆಗುವುದಿಲ್ಲ. ಉಳಿದಿದ್ದ ಕೇರಿನ್ ಹಾಗೂ ಜೋಡಿ ಕೈನಲ್ಲೂ ಈ ಕೆಲಸವಾಗದೆ ಕಾರ್ ಮುಂದಕ್ಕೆ ಹೋಗುತ್ತದೆ. ಮುಂದಕ್ಕೆ ಹೋಗಿ ಒಂದು ಕಡೆ ನಿಂತ ಕೂಡಲೇ ಕಾರ್ನ ಬಳಿ ಕೇರಿನ್ ಹಾಗೂ ಟಾಡ್ ಹೋಗ್ತಾರೆ. ಆದರೆ ಜೋಡಿ ಕಾರ್ನಿಂದ ದೂರ ಉಳಿದು ಬಿಡ್ತಾಳೆ. ಆಗ ಜೋಡಿ ಭಯದಿಂದ ಅಲ್ಲಿಯೇ ಇರುವಾಗ ಶೂಟರ್ ಅವಳಿಗೆ ಶೂಟ್ ಮಾಡುವುದಿಲ್ಲ. ಆಗ ಕೇರಿನ್ ಅವನು ಗನ್ನನ್ನು ರೀಲೋಡ್ ಮಾಡುತ್ತಿದ್ದಾನೆ ಎಂದು ಕಿರುಚಿ ಹೇಳ್ತಾಳೆ. ಆಗ ಜೋಡಿ ಕಾರ್ನ ಬಳಿ ಓಡಿ ಹೋದರೆ ಎರಿಕ್ ಕಾಡಿನ ಒಳಗೆ ಓಡಲು ನೋಡ್ತಾನೆ. ಆಗ ಶೂಟರ್ ಅವನ ಕಾಲಿಗೆ 2-3 ಬುಲೆಟ್ಗಳನ್ನು ಹೊಡೆದು ಕೆಳಗೆ ಬೀಳಿಸ್ತಾನೆ.
ಫ್ರೆಂಡ್ಸ್, ಜೂಡಿಯನ್ನು ಅವನು ಯಾಕೆ ಶೂಟ್ ಮಾಡಿಲ್ಲವೆಂದರೆ ಎರಿಕ್ನನ್ನು ಆ ಜಾಗದಿಂದ ಹೊರ ಕರೆದುಕೊಳ್ಳಲು ಅವಳಿಗೆ ಶೂಟ್ ಮಾಡಲಿಲ್ಲ. ಹೀಗೆ ಎರಿಕ್ ಥ್ರಿಲ್ಲರ್ನ ಯೋಚನೆಯಂತೆಯೇ ಹೊರಬಂದು ಅವನ ಫೈರಿಂಗ್ಗೆ ಗುರಿಯಾಗ್ತಾನೆ ಹಾಗೂ ಕಾಲಿನ ರಕ್ತ ಅತಿಯಾಗಿ ಹೋಗಿ ಅಲ್ಲಿಯೇ ಪ್ರಜ್ಞೆ ತಪ್ತಾನೆ. ಇತ್ತ ಟಾಡ್ಗೆ ಮತ್ತೊಂದು ಹೊಡೆದ ಬುಲೆಟ್ನಿಂದ ರಕ್ತ ಹೋಗುತ್ತಿರುತ್ತದೆ. ಹಾಗೆಯೇ ಅವರು ಕಾರ್ನಲ್ಲಿದ್ದ ವಾಟರ್ ಬಾಟಲನ್ನು ಭಯದಿಂದಲೇ ತೆಗೆದುಕೊಳ್ತಾರೆ. ನಂತರ ಅವರೆಲ್ಲ ಸ್ವಲ್ಪ ಮಾತ್ರ ನೀರನ್ನು ಕುಡಿದು ನೀರಿನ ಬಾಟಲನ್ನು ಎರಿಕ್ನ ಕಡೆ ಎಸೆಯುತ್ತಾರೆ. ಆಗ ಎಚ್ಚರವಾದ ಎರಿಕ್ ಆ ನೀರನ್ನು ಕುಡಿಯಲು ಮುಂದಾದಾಗ ಶೂಟರ್ ಎರಿಕ್ ಕೈಗೆ ಶೂಟ್ ಮಾಡ್ತಾನೆ. ಅದರಿಂದ ಎರಿಕ್ ಅತಿಯಾದ ನೋವನ್ನು ಅನುಭವಿಸುತ್ತಾನೆ. ಆದರೆ ಮರದ ಮೇಲಿದ್ದ ಕಿಲ್ಲರ್ ನೀರು ಕುಡಿಯುತ್ತಾ ತಿಂಡಿ ತಿನ್ನುತ್ತಾ ಪ್ರತಿ ಮೂಮೆಂಟ್ಗಳನ್ನು ವಾಚ್ ಮಾಡುತ್ತಿರುತ್ತಾನೆ. ತುಂಬಾ ಸಮಯದ ನಂತರ ಜೂಡಿಗೆ ನಾವು ಇಲ್ಲಿಂದ ಹೋಗುವುದಿಲ್ಲವೆಂದು ಎನಿಸಿ ತಾನಿದ್ದ ಜಾಗದಿಂದಲೇ ತಂಗಿಗೆ ಬರ್ತ್ಡೇ ವಿಶ್ ಮಾಡ್ತಾಳೆ. ಈ ಸಮಯದಲ್ಲಿ ಟಾಡ್ ಅವರಿಗೆ ಸೆರಾ ಪ್ರೆಗ್ನೆಂಟ್ ಆಗಿದ್ದಳು ಎಂದು ಮಾತನ್ನು ಹೇಳಿ ನೇರವಾಗಿ ರೋಡ್ಗೆ ಹೋಗ್ತಾನೆ. ನಂತರ ಆ ಮರವನ್ನೇ ನೋಡುತ್ತಾ ಸೆರಾ ಬಳಿ ಹೋಗಿ ಅವಳ ಗಾಯದ ಮುಖದ ಮೇಲೆ ಬಟ್ಟೆ ಹಾಕಿ ಮುತ್ತು ಕೊಡ್ತಾನೆ. ನೋಡುತ್ತಿದ್ದ ಶೂಟರ್ ಅವನಿಗೆ ಏನೂ ಮಾಡದೆ ಸುಮ್ಮನಿರ್ತಾನೆ. ಇತ್ತ ಎರಿಕ್ ಬಳಿ ಒಂದು ತೋಳ ಬರುತ್ತದೆ. ಅದೇ ಸಮಯಕ್ಕೆ ಆ ರೋಡ್ನಲ್ಲಿ ಟೂರ್ಗೆ ಮತ್ತೊಂದು ಬರುತ್ತಿದ್ದ ಕಾರು ಕಾಣುತ್ತದೆ. ಅದನ್ನು ಕಂಡ ಟಾಡ್ ಕಾರ್ನವರಿಗೆ ಇಲ್ಲಿಗೆ ಬರಬೇಡಿ ಎಂಬ ಸಿಗ್ನಲ್ ಕೊಡಲು ಶುರು ಮಾಡ್ತಾನೆ. ಆಗ ಶೂಟರ್ ಟಾಡ್ನನ್ನು ಕೊಂದು ಹಾಕ್ತಾನೆ. ಇತ್ತ ಆ ಕಾರ್ನಲ್ಲಿ ಅಪ್ಪ, ಮಗಳು ಹಾಗೂ ಮಗಳ ಮಗಳು ಇರ್ತಾರೆ. ಆಗ ಅವರು ಯಾವುದೋ ಆಕ್ಸಿಡೆಂಟ್ ಆಗಿರಬೇಕೆಂದು ಅಂದುಕೊಂಡು ಮುಂದೆ ಬರುವಾಗ ಆ ಶೂಟರ್ ಡ್ರೈವ್ ಮಾಡುತ್ತಿದ್ದವಳಿಗೆ ಶೂಟ್ ಮಾಡ್ತಾನೆ. ಅದರಿಂದ ಆಕೆಯ ಒಂದು ಕೈ ಪೂರ್ತಿಯಾಗಿ ಡ್ಯಾಮೇಜ್ ಆಗುತ್ತದೆ ಹಾಗೂ ಡ್ರೈವಿಂಗ್ ಮಾಡಲು ಆಗದೆ ಕಾರಣ ದೊಡ್ಡ ಆಕ್ಸಿಡೆಂಟ್ ಆಗುತ್ತದೆ. ಆಗ ಅದರಿಂದ ಹೊರಬಂದ ಆಕೆ ಶೂಟರ್ನಿಂದ ಬಲಿಯಾದಾಗ ಅಲ್ಲಿಗೆ ಬಂದ ಅವಳ ತಂದೆ ಅವಳ ಶವವನ್ನು ಕಾರ್ನ ಹಿಂದೆ ಎಳೆದುಕೊಂಡು ಹೋಗ್ತಾನೆ. ಆಗ ಕೇರಿನ್ ಅವಳಿಗೆ ಇಲ್ಲೊಬ್ಬ ಶೂಟರ್ ಇದ್ದಾನೆ ಎಂದು ಕೂಗಿ ಹೇಳಿ ನಿಮ್ಮ ಮೊಬೈಲ್ನಲ್ಲಿ ಸಿಗ್ನಲ್ ಇದ್ದರೆ 911ಗೆ ಕಾಲ್ ಮಾಡಿ ಎಂದು ಹೇಳ್ತಾಳೆ. ಆಗ ಆ ವ್ಯಕ್ತಿ ಪೊಲೀಸರಿಗೆ ಕಾಲ್ ಮಾಡಲು ನೋಡಿದಾಗ ಕಿಲ್ಲರ್ ಕಾರ್ನಿಂದ ಲೀಕ್ ಆಗುತ್ತಿದ್ದ ಫ್ಯೂಲನ್ನು ಗಮನಿಸುತ್ತಾನೆ. ನಂತರ ಅದೇ ಜಾಗಕ್ಕೆ ಫೈರಿಂಗ್. ಅದರಿಂದ ಆ ವ್ಯಕ್ತಿ ಬೆಂಕಿಯಿಂದ ಸುಟ್ಟು ಹೋಗಿ ಸತ್ತು ಹೋಗ್ತಾನೆ. ಇತ್ತ ನಮಗೆ ಕಾರ್ನಿಂದ ಹೊರಗೆ ಬಿದ್ದಿರುವ ಆ ಹುಡುಗಿ ಕಾಣ್ತಾಳೆ. ಆಕೆಗೆ ಪ್ರಜ್ಞೆ ಬಂದು ಎದ್ದು ಕೂತಾಗ ಕಿಲ್ಲರ್ ಅವಳನ್ನು ಕೂಡ ಶೂಟ್ ಮಾಡಿ ಸಾಯಿಸಿ ಹಾಕಿಬಿಡ್ತಾನೆ. ಹೀಗೆ ರಾತ್ರಿ ಆಗುತ್ತದೆ. ಕಿಲ್ಲರ್ ತನ್ನ ರೈಫಲ್ಗೆ ನೈಟ್ ವಿಷನ್ ಫಿಕ್ಸ್ ಮಾಡಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಬದುಕಿದ್ದ ಕೇರಿನ್ ಹಾಗೂ ಜೂಡಿಗೆ ಒಂದು ಉಪಾಯ ಬರುತ್ತದೆ. ಅದೇನೆಂದರೆ ಈಗ ರಾತ್ರಿಯಾಗಿದೆ, ನಾವು ಬೆಂಕಿ ಹಾಕಿದರೆ ಆ ಬೆಂಕಿಯ ಹೊಗೆಯಿಂದ ಕಿಲ್ಲರ್ಗೆ ನಾವು ಕಾಣುವುದಿಲ್ಲ. ಆಗ ನಾವು ಇಲ್ಲಿಂದ ಓಡಿ ಹೋಗಬಹುದೆಂದು ಯೋಚನೆ ಮಾಡಿ ತಮ್ಮ ಬಳಿ ಇದ್ದ ಲೈಟರ್ನಿಂದ ಕಾರ್ ಸೀಟ್ಗೆ ಬೆಂಕಿ ಹಚ್ತಾರೆ. ಹೀಗೆ ಕಾರಿಗೆ ಬೆಂಕಿ ತಗುಲಿರುವುದು ತಿಳಿದು ಕಿಲ್ಲರ್ ಇವರು ಓಡಿ ಹೋಗಲು ಪ್ಲಾನ್ ಮಾಡುತ್ತಿದ್ದಾರೆ ಎಂದು ತಿಳಿದ ಆತ ಕಾರ್ನ ಕಡೆಗೆ ಫೈರಿಂಗ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅವರ ಜೊತೆ ಸ್ನೈಪರ್ಗಳು ಇರ್ತಾರೆ. ಫ್ರೆಂಡ್ಸ್, ಕಿಲ್ಲರ್ ಆ ವ್ಯಕ್ತಿಯನ್ನು ಕೊಲ್ಲುವುದಕ್ಕಿಂತ ಮುಂಚೆ ಆ ವ್ಯಕ್ತಿ ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿರ್ತಾನೆ. ಆದ್ದರಿಂದಲೇ ಪೊಲೀಸರು ಇಲ್ಲಿಗೆ ಬಂದಿರುತ್ತಾರೆ. ಆದರೆ ಪೊಲೀಸರಿಗೆ ಕಿಲ್ಲರ್ ಎಲ್ಲಿದ್ದಾನೆ ಎಂದು ತಿಳಿದಿರುವುದಿಲ್ಲ. ಆದರೆ ಕಿಲ್ಲರ್ಗೆ ಪೊಲೀಸರು ಕಾಣಿಸುತ್ತಿರುತ್ತಾರೆ. ಹೀಗೆ ಕಿಲ್ಲರ್ ಪೊಲೀಸ್ನನ್ನು ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಇದರಿಂದ ಕಾರ್ ಮೂವ್ ಆಗಿ ಸ್ನೈಪರ್ಗಳೆಲ್ಲ ಕೆಳಗೆ ಬೀಳ್ತಾರೆ. ಈ ಸಮಯದಲ್ಲಿ ಕೇರಿನ್ ಅಲ್ಲಿಂದ ಓಡಿ ಹೋಗಲು ನೋಡ್ತಾಳೆ. ಆದರೆ ಒಬ್ಬ ಶಾರ್ಪ್ ಶೂಟರ್ ಆಗಿರುವುದರಿಂದ ಅವಳು ಕೂಡ ಬುಲೆಟ್ಗೆ ಗುರಿಯಾಗಿ ಸಾಯುತ್ತಾಳೆ. ನಂತರ ಕಿಲ್ಲರ್ ನೈಟ್ ವಿಷನ್ನಿಂದ ಪೊಲೀಸರಿಗೆ ಗುರಿ ಇಡುವಾಗ ಜೋಡಿ ಪೊಲೀಸ್ನ ಕಾರ್ನ ಬಳಿ ಬರ್ತಾಳೆ. ಹೀಗೆ ಕಿಲ್ಲರ್ ಎಲ್ಲಾ ಪೊಲೀಸರನ್ನು ಭೀಕರವಾಗಿ ಕೊಂದಾಗ ಜೋಡಿ ಕಾರನ್ನು ತೆಗೆದುಕೊಂಡು ಆ ಕಿಲ್ಲರ್ ಇದ್ದ ಮರದ ಕಡೆಗೆ ವೇಗವಾಗಿ ಹೋಗ್ತಾಳೆ. ಹೀಗೆ ಆ ಕಿಲ್ಲರ್ ಹಾರಿಸುತ್ತಿದ್ದ ಬುಲೆಟ್ನಿಂದ ಬಚಾವಾಗಿ ಜೋಡಿ ಆ ಕಾರ್ನಿಂದ ಮರಕ್ಕೆ ಗುದ್ದುತ್ತಾಳೆ. ಗುದ್ದಿದ ಕೂಡಲೇ ಆ ಮರದಿಂದ ಆ ಕಿಲ್ಲರ್ ಕೆಳಗೆ ಬೀಳುತ್ತಾನೆ. ಆಗ ಜೋಡಿ ಅವನ ರೈಫಲ್ ಅನ್ನು ತೆಗೆದುಕೊಂಡ ಕೂಡಲೇ ಆ ಕಿಲ್ಲರ್ ಚಾಕು ತೆಗೆದುಕೊಂಡು ಅವಳನ್ನು ಕೊಲ್ಲಲು ಬರುತ್ತಾನೆ. ಆಗ ಜೋಡಿ ಭಯದಿಂದ ಅವನ ಮೇಲೆ 4-5 ಫೈರಿಂಗ್ ಮಾಡ್ತಾಳೆ. ಅದರಿಂದ ಆ ಕಿಲ್ಲರ್ ಕೆಳಗೆ ಬಿದ್ದ ಕೂಡಲೇ ಜೋಡಿ ಅದೇ ರೈಫಲ್ನಿಂದ ಅವನ ಮುಖಕ್ಕೆ ಒಂದೇ ಸಮನೆ ಹೊಡೆದು ಮುಖವನ್ನು ಕ್ರಶ್ ಮಾಡಿಬಿಡ್ತಾಳೆ. ಆಗ ಜೋಡಿಗೆ ರೈಫಲ್ನಲ್ಲಿರುವ ಸತ್ತಿರುವ ವಿಕ್ಟಿಮ್ಗಳ ಹಲವಾರು ಮಾರ್ಕ್ಗಳು ಕಾಣ್ತವೆ. ಇದನ್ನು ನೋಡಿದ ನಮಗೆ ತಿಳಿಯುವುದೇನೆಂದರೆ ಈ ಕಿಲ್ಲರ್ ಇದೇ ರೀತಿ ಹಲವಾರು ಜನರನ್ನು ಕೊಂದಿದ್ದಾನೆ ಎಂದು. ಫ್ರೆಂಡ್ಸ್, ಕೆಲವರು ಪ್ರಾಣಿಗಳನ್ನು ಬೇಟೆಯಾಡಿ ಸಂತೋಷಪಟ್ಟರೆ ಈತ ಮನುಷ್ಯರನ್ನೇ ಬೇಟೆಯಾಡಿ ಸಂತೋಷ ಪಡುವ ಸೈಕೋ ಮನೋಭಾವವನ್ನು ಹೊಂದಿರುವವನಾಗಿರುತ್ತಾನೆ. ಈ ವಿಷಯ ತಿಳಿದ ಜೋಡಿಗೆ ತುಂಬಾ ಕೋಪ ಬಂದು ಮತ್ತೊಂದು ಬಲವಾದ ರೈಫಲ್ನಿಂದ ಹೊಡೆಯುತ್ತಾಳೆ. ಆದರೆ ಈ ಬಾರಿ ಮಿಸ್ ಆಗಿ ಟ್ರಿಗರ್ ಪ್ರೆಸ್ ಆದ ಕಾರಣ ರೈಫಲ್ನಲ್ಲಿ ಇದ್ದ ಬುಲೆಟ್ ಜೋಡಿಯ ಕತ್ತಿಗೆ ಹೊಡೆದು ಅವಳು ಕೂಡ ನರಳಾಡುತ್ತಾ ಪ್ರಾಣ ಬಿಡ್ತಾಳೆ. ಅಲ್ಲಿಗೆ ಡೌನ್ ರೇಂಜ್ ಎಂಬ ಥ್ರಿಲ್ಲರ್ ಮೂವಿ ಎಂಡ್ ಆಗುತ್ತದೆ.